ರೋರಿಂಗ್ ಸ್ಟಾರ್ ಶ್ರೀಮುರಳಿ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಆದ್ರೆ ಅದು ವಿಶೇಷವಾಗಿಯೇ ಇದೆ. ಪತ್ನಿ ವಿದ್ಯಾ ಅವರಿಗಾಗಿಯೇ ಹೋಳಿಗೆ ಮಾಡಿದ್ದಾರೆ. ತಾವೇ ಹೋಳಿಗೆಯನ್ನ ತಟ್ಟಿದ್ದಾರೆ, ಅದನ್ನ ಹಂಚಿನ ಮೇಲೂ ಹಾಕಿದ್ದಾರೆ. ಆ ಒಂದು ವಿಡಿಯೋವನ್ನ ಪತ್ನಿ ವಿದ್ಯಾ ಅವರು ಹಂಚಿಕೊಂಡಿದ್ದಾರೆ. ಹೋಳಿಗೆಗಳ ಫೋಟೋವನ್ನ ಶ್ರೀಮುರಳಿ ಸೋಷಿಯಲ್ ಮೀಡಿಯಾದ ತಮ್ಮ ಪೇಜ್ ಅಲ್ಲೂ ಹಂಚಿಕೊಂಡಿದ್ದಾರೆ. ಈ ಒಂದು ಕ್ಷಣದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ. ಶ್ರೀಮುರಳಿ ಯುಗಾದಿ ಹಬ್ಬಕ್ಕೆ ನೀಲಿ ಬಣ್ಣದ ಕುರ್ತಾ ತೊಟ್ಟಿದ್ದಾರೆ. ಪತ್ನಿ ವಿದ್ಯಾ ಕೂಡ ಸಖತ್ತಾಗಿ ರೆಡಿ ಆಗಿದ್ದಾರೆ. ಇಷ್ಟೆಲ್ಲ ಚಂದಗೆ ರೆಡಿ ಆಗೋದಲ್ಲದೆ ಶ್ರೀಮುರಳಿ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ. ಮನೆಯ ಕಿಚನ್ಗೆ ಹೋಗಿದ್ದಾರೆ. ಪತ್ನಿಗಾಗಿಯೇ ಹೋಳಿಗೆ ಮಾಡಿದ್ದಾರೆ. ಆ ಹೋಳಿಗೆ ಹೇಗೆ ಮಾಡಬೇಕು ಅಂತಲೂ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ವಿವರಿಸೋ ವಿಡಿಯೋವನ್ನ ಪತ್ನಿ ವಿದ್ಯಾ ತಮ್ಮ ಪೇಜಲ್ಲೂ ಹಂಚಿಕೊಂಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ವಿದ್ಯಾ ಮತ್ತು ಶ್ರೀಮುರಳಿ ಒಂದಷ್ಟು ಫೋಟೋಗಳನ್ನ ತೆಗೆಸಿಕೊಂಡಿದ್ದಾರೆ. ಆ ಫೋಟೋಗಳಲ್ಲಿ ಗರಿಗರಿಯಾದ ಹೋಳಿಗೆಯ ಫೋಟೋಗಳು ಇವೆ ನೋಡಿ. ಇನ್ನುಳಿದಂತೆ ಪತ್ನಿಗಾಗಿಯೇ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹೋಳಿಗೆ ಮಾಡಿದ್ದಾರೆ. ಈ ಮೂಲಕ ಈ ವರ್ಷದ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡದ ಹೊಸ ಸಿನಿಮಾ ತಂಡಗಳು ವಿಶೇಷ ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದರೆ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ಕೂಡ ತಿಳಿಸಿದ್ದಾರೆ. ಶಿವರಾಜ್ ಕುಮಾರ್ ಅಭಿನಯದ ಡ್ಯಾಡ್ ಸಿನಿಮಾದ ಹೊಸ ಪೋಸ್ಟರ್ ಕೂಡ ಹೊರಬಂದಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಹೊಸ ಸಿನಿಮಾ ಬೃಂದ ವಿಹಾರಿ ಚಿತ್ರತಂಡದಿಂದಲೂ ಕೂಡ ಯುಗಾದಿ ಹಬ್ಬಕ್ಕೆ ಶುಭ ಕೋರಲಾಗಿದೆ. ಶಿವರಾಜ್ ಕುಮಾರ್ ಅಭಿನಯದ ಡ್ಯಾಡ್ ಸಿನಿಮಾದ ಹೊಸ ಪೋಸ್ಟರ್ ಕೂಡ ಹೊರಬಂದಿದೆ. ಇನ್ನು ವಿನಯ್ ರಾಜ್ಕುಮಾರ್ ಹಾಗೂ ಮೋನಿಶಾ ಅಭಿನಯದ ಸಿಟಿ ಲೈಟ್ಸ್ ಚಿತ್ರತಂಡವು ಈ ಹಬ್ಬಕ್ಕೆ ವಿಶ್ ಮಾಡಿದೆ. ಗಣೇಶ್ ಪುತ್ರ ವಿಹಾನ್ ಮತ್ತು ನೆನಪಿರಲಿ ಪ್ರೇಮ್ ಅಭಿನಯದ ಡಿಡಿ ಡಿಕ್ಕಿ ಚಿತ್ರದಿಂದಲೂ ಹೊಸ ಪೋಸ್ಟರ್ ಹೊರಬಂದಿದೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ಸ್ ಅನ್ನೋ ಚಿತ್ರವೂ ಬರ್ತಾ ಇದೆ. ಇನ್ನುಳಿದಂತೆ ಕನ್ನಡದ ಹೊಸ ಚಿತ್ರಗಳು ಮತ್ತು ಕಲಾವಿದರು ತಮ್ಮ ಹೊಸ ಚಿತ್ರಗಳ ಮೂಲಕ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಅಂತಲೇ ಹೇಳ್ಬೋದು.